ಮೊದಲನೇ ವಿಡಿಯೋಗೆ ಸ್ವಾಗತ. ಫ್ಲೈಟು 2 ಕನೆಕ್ಟಿಂಗ್ ಫ್ಲೈಟ್ ಇತ್ತು. ರೀಚ್ ಆಗೋಷ್ಟೊತ್ತಿಗೆ ಬೆಳಗ್ಗೆ 6:30 ಆಗಿತ್ತು. ಮತ್ತು ಅಲ್ಲಿಂದ ಸೀದಾ ಗಾಡಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಗಾಡಿ ಹತ್ರ ಹೋದರೆ ಗಾಡಿ ಅವನು 9 ಗಂಟೆಗೆ ಕೊಡೋದು, ಆಫೀಸ್ ಅವರ್ಸಲ್ಲಿ ಮಾತ್ರನೇ ಕೊಡೋದು, ಇಲ್ಲ ಅಂದರೆ ಕೊಡಲ್ಲ ಅಂದ್ಬಿಟ್ಟ. ಸೊ ಅಲ್ಲೇ ಏನು ಮಾಡೋದು, ವೆಯ್ಟ್ ಮಾಡಿದೆ ಆಲ್ಮೋಸ್ಟ್ 2 ಅವರ್ಸು. ಅಲ್ಲೇ ಗೋಡನಲ್ಲೇ ವೆಯ್ಟ್ ಮಾಡಿದೆ. ಭಯಂಕರ ಸೆಕೆ ಇದೆ ಇಲ್ಲಿ, ತಡ್ಕೊಳಕ್ಕೆ ಆಯ್ತಾ ಇಲ್ಲ, ಅಷ್ಟು ಸೆಕೆ. 9 ಗಂಟೆ ಆಯಿತು, ಬಂದು ಗಾಡಿ ಕೊಟ್ಟು ಚೆಕ್ ಮಾಡಿದ್ರೆ ಒಂದೊಂದೇ ಇದು ಆಲ್ರೆಡಿ ಸ್ವಿಚ್ ಏನೋ ಟ್ಯಾಪೆ ಮಾಡಿದ್ದೀನಿ ನೋಡಿ, ಟ್ಯಾಪೆ ಹಾಕಿರೋ ಸ್ವಿಚ್ ಸೆಟಪ್ ಮಾಡಿಕೊಂಡು ಇದೆಲ್ಲ ಫಿಟ್ ಮಾಡಬೇಕಲ್ಲ, ಮತ್ತೆ ಇದೆಲ್ಲ ಫಿಟ್ ಮಾಡಿಕೊಂಡು ಅಲ್ಲಿಂದ ಹೊರಟೋ ಅಷ್ಟೊತ್ತಿಗೆ 11:30 ಆಗೋಯ್ತು. ಆಮೇಲೆ ಸರಿ ಅಂತೇಳಿ 11:30 ಅಲ್ಲಿಂದ ಬರ್ತಾಯಿದ್ದೀವಿ. ಇನ್ನು ಟಿಫನ್ ಬೇರೆ ಮಾಡಿರಲಿಲ್ವಲ್ಲ, ಕೈ ಕಾಲೆಲ್ಲ ನಡ್ಗಕ್ಕೆ ಸ್ಟಾರ್ಟ್ ಆಗೋಗ್ಬಿಡ್ತು. ಪಕ್ಕದಲ್ಲಿ ಯಾವುದೋ ಒಂದು ಹೋಟ್ಲಿತ್ತು, ಅಲ್ಲಿ ಹೋದೆ. 375 ರೂಪಾಯಿ ಒಂದು ಎಗ್ ರೈಸು, ಏನು ಹೇಳಿ. ಆಮೇಲೆ ಫ್ರೆಶ್ ಆಗಿ ಲೈಮ್ ಸೋಡಾ ಕೊಡೋಣ ಅಂತ ಲೈಮ್ ಸೋಡಾ ಹೇಳಿದ್ವಿ. 250 ರೂಪಾಯಿ 2 ಲೈಮ್ ಸೋಡಾ ಒಂದು ಎಗ್ ರೈಸ್ ತಿಳ್ಕೊಂಡು ಅದೇ ಟಿಫನ್ ಊಟ 2 ಸೇರಿ ಒಟ್ಟಿಗೆ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಮತ್ತೆ ಹೊರಟ ಮೇಲೆ ಸ್ವಲ್ಪ ಶಕ್ತಿ ಬಂತು ದೇಹಕ್ಕೆ, ಆದರೂ ಮಾತಾಡೋಕೆ ಆಯ್ತಾ ಇಲ್ಲ, ಫುಲ್ ಗಂಟ್ಲೆಲ್ಲ ಒಣಗ್ತಾ ಇದೆ. ತಲೆಯಲ್ಲಿ ಇಳಿತಿರೋ ಸೆಕೆ ಹಂಗೆ ಹರ್ಕೊಂಬಂದು ಬಾಯಿ ಒಳಗಡೆ ಟೈರ್ ಟೆಂಪರೇಚರು 44 ಇದೆ ಅಂತ ಹೇಳ್ಬಿಟ್ಟು ಮೀಟ್ರಲ್ಲಿ ತೋರಿಸ್ತಾ ಇತ್ತು. ಮುಟ್ಟಕ್ಕೆ ಆಯ್ತಾ ಇಲ್ಲ ಗುರು. ಎಂಥ ಬಿಸಿ ಗಾಳಿ, ಸಾಕು. ಯಾವುದೋ ಮೊದಲನೇ ಟನಲ್ ಒಳಗಡೆ ಹೋಗ್ತಾ ಇದ್ದೀವಿ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ವೆಲ್ಕಮ್ಸ್ ಯು. ಮೊದಲನೇ ಟನಲ್. ಎಂಥ ಅವೇ ಗೊತ್ತಾ, ಒಳಗಡೆ ಉಸಿರಾಡೋಕ್ಕೆ ಸಫಾಕೇಶನ್ ಆಗ್ತಾ ಇದೆ, ಅಷ್ಟು ಹೊಗೆ ಧೂಳು. ನಿಮ್ಗೆ ಹೆಂಗೆ ಕಾಣ್ತಿದೆ ಗೊತ್ತಿಲ್ಲ ಕ್ಯಾಮ್ರಾ ವ್ಯೂ, ಬಟ್ ಭಯಂಕರ ಧೂಳು, ಸಿಕ್ಕಾಪಟ್ಟೆ ಅವೇ ಕಾದೋಗೈತೆ ಬಂಡೆ. ಮೋಸ್ಟ್ಲಿ ಟನಲ್ ಮುಗೀತು ಅನ್ಸತ್ತೆ ಇಲ್ಲಿಗೆ. ಇದೇ ಥರ ಟನಲ್ ಒಂದ್ಸತಿ ಲಾಸ್ಟ್ ಟೈಮು 2 ಇಯರ್ಸ್ ಮುಂಚೆ ಅನಿಸುತ್ತೆ ಕೇರಳಾಗ ಹೋಗಿದ್ದೆ. ಇದೇ ಥರ ಟನಲ್ ಎಂಟ್ರಿ ಆಗೋ ಟೈಮ್ನಲ್ಲಿ ಫುಲ್ಲು ಬಿಸಿಲಿತ್ತು. ಟನಲ್ ಎಂಟ್ರಿ ಆಗಿ ಈಚೆಗಡೆ ಬರ್ತಿದ್ದಂಗೆ ಫುಲ್ ಮಳೆ ಬಂದಿದೆ. ಇಲ್ಲೂ ಹಂಗೆ ಐಸ್ ಇರಬೇಕಿತ್ತು, ಸಖತ್ತಾಗಿರೋದು. ಏನು ಗುರು ಇದು, ಹಿಂಗೆ ನೋಡ್ತಾನೆ ಇರಬೇಕು ಅನಿಸ್ತಾ ಇದೆ. ಬಟ್ ಗ್ರೀನ್ ಒಂಚೂರು ಜಾಸ್ತಿ ಇರಬೇಕಿತ್ತು. ಯಾವುದೋ ನದಿ ಹರ್ಕೊಂಡು ಹೋಗ್ತಾಯಿದೆ ಬಂಡೆ ಪಕ್ಕದಲ್ಲಿ. ಟನಲ್ ನಂಬರ್ 2 2ನೇ ಟನಲ್ ಒಳಗಡೆ ಹೋಗ್ತಾ ಇದ್ದೀವಿ. ಒಂದೊಂದು ಟನಲ್ನ ದಾಟಿ ಬಂದಾಗಲೂ ಒಳ್ಳೊಳ್ಳೆ ವ್ಯೂ ಬರ್ತೈತೆ ಗುರು. ಮೊದಲನೇ ಟನಲ್ ದಾಟಿ ಬಂದ್ವಿ, ಒಂಥರ ಬೆಟ್ಟಗಳು ಸಿಗ್ತವೆ. 2ನೇ ಟನಲ್ ದಾಟಿ ಬಂದ್ವಿ, ಇಷ್ಟು ದೊಡ್ಡ ಬೆಟ್ಟ ಸಿಗ್ತಾ ಇದೆ. ಇಲ್ಲಿ ನೀರಿಲ್ಲ, ಇಲ್ಲಿ ಎಲ್ಲ ಫುಲ್ ಬತ್ತೋಗ್ಬಿಟ್ಟೈತೆ. ಯಾವುದೋ ನದಿ, ಅಲ್ಲಿ ನೋಡಿದ್ವಲ್ಲ ನದಿ ನೀರು, ಅದೇ ಇಲ್ಲಿಗೆ ಬರೋದು ಅನ್ಸುತ್ತೆ ಮೋಸ್ಟ್ಲಿ. ಇಷ್ಟು ಬ್ರಿಡ್ಜ್ ಕಟ್ಟಿದ್ದಾರೆ ಅಂದರೆ ಇಷ್ಟು ತುಂಬುತ್ತಾ ನೀರು ಮಳೆಗಾಲದಲ್ಲಿ. ಟನಲ್ ನಂಬರ್ 3, 3ನೇ ಟನಲ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಟನಲ್ ನಂಬರ್ 4ಅಲ್ಲಿ ಹೋಗ್ತಾ ಇದ್ದೀವಿ. ಹಿಂಗೆ ಇವಾಗ ಈ ಟನಲಿಂದ ಈಚೆ ಕಡೆ ಹೋಗ್ತಾ ಇದ್ರೆ ಫುಲ್ ಮಂಜು ಬಂದ್ಬಿಟ್ಟಿರ್ಬೇಕು, ಕೋಲ್ಡ್ ವೆದರ್ ಆಗಿರಬೇಕು. ಯಾವುದೂ ಇಲ್ಲ, ಮೂಕ್ಲರೆ ಬಿಸಿಲು ಹೊಡಿತಾ ಇದೆ. ಲೇ 625, ಮನಾಲಿ 136, ಕುಲ್ಲು 93, ಮಂಡಿ 25.
ಬಿಡು ಕೈ ಎತ್ತು. 5 ಗಂಟೆಗೆ ಹೋಗ್ತೀವಿ ಅಂತ ತೋರಿಸ್ತು. 6 ಆಯಿತು, 7 ಆಯಿತು, 7:15 ಆಯಿತು, 8:15 ಆಯಿತು, 8:45. ಇವರೆಲ್ಲ ಇಷ್ಟು ಬೆಳ್ಳಗವರಲ್ಲ ಪೇ, ಇವರೆಲ್ಲ ಟ್ಯಾನ್ ಆಗಲ್ವಾ? ನೋಡಿ ಇದರೆಲ್ಲ ಏನು ಮೈ ಹಾಫ್ ಸ್ಲೀವ್ ಹಾಕೋ ಮಾಡಾಡ್ತಾ, ಅವ್ರು ಟ್ಯಾನ್ ಆಗಲ್ವಾ? ಗುಡ್ಡ ಕುಸಿತ ಆದರೂ ಏನು ಹೇಳ್ರಿ, ಹಿಂಗೆ ಬಂದ್ಬಿಟ್ರೆ ದಪ 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 ಅಂತ ಮೇಲ್ಗಡೆಗೆ ಫುಲ್ಲು ಆಪು ಅಷ್ಟೇ. ಫುಲ್ಲು ಟ್ರಾಫಿಕ್ ಗುರು. ಹತ್ತತ್ರ 50 ಕಿಲೋಮೀಟ್ರಿಂದನೂ ಟ್ರಾಫಿಕ್ಕಿಂದನೇ ಬರ್ತಾಯಿದ್ದೀನಿ. ಹಿಂಗೆ ಇದೇ ಥರ ಟ್ರಾಫಿಕ್ ಫುಲ್ಲು. ನೀರು ಕಲರ್ ನೋಡು ಮಸ್ತಾಗೈತೆ, ಫುಲ್ ಕ್ಲಿಯರ್ ವಾಟ್ರು. ನೋಡಿ ಇಲ್ಲೂ ಬಿದ್ದೈತೆ. ಇದೆಲ್ಲ ಕುಸ್ದಿರೋದೆ. ಕುಸಿತಾ ಇರುತ್ತೆ, ಕ್ಲೀನ್ ಮಾಡ್ತಾ ಇರ್ತಾರೆ ಅಷ್ಟೇ. ಯಾರು ಬೆಂಕಿ ಹಚ್ಚಿರ್ಬೋದು ಅಷ್ಟು ದೂರದಲ್ಲಿ? ಇದನ್ನೆಲ್ಲ ಹೆಂಗೆ ಕೊರದು ಮಾಡೋರು ನೋಡು. ಕಳ್ಕೊ ಅಲ್ಲಿ ಬಸ್ ಒಂದು ಬಸ್ ಒಂದು ಲಾರಿ ಆಮೇಲೆ ಗುಡ್ಡ ರಜಾಗುತ್ತೆ ಅಂತ ಹೇಳ್ಬಿಡು. ಅದೇ ಲಾರಿ ಇದಕ್ಕೆ ಟಚ್ ಆಗುತ್ತೆ, ಅದಕ್ಕೆ ಅವ್ರು ಹಂಗೆ ಹೋಗ್ಬೇಕು. ಅದ್ರ ಜೊತೆ ಬಸ್ ಬರ್ತಿದೆಯಲ್ಲ, ನೆಕ್ಸ್ಟ್ ಲೆವೆಲ್ ಫೀಲ್ ಐತೆ. ಟನಲ್ ನಂಬರ್ 11 ಇದು. ಯಾವುದೋ ಫಾರಿನಲ್ಲಿ ರೇಸ್ಗೆ ಹೋಯ್ತೀವಲ್ಲ ಹಂಗೈತೆ. ಅಷ್ಟು ಬೇಗ ಟನಲ್ ನಂಬರ್ 12. ಮಸ್ತಾಗಿತ್ತಲ್ಲ. ಅಲ್ಲಿ ಟ್ರಾಫಿಕ್ ಜಾಮ್ ಆಯ್ತು, ಸಿಗಾಕೊಂಡ್ರು ಗೊತ್ತಾ? ಅದಾಗಿರೋದಕ್ಕೆ ಇಲ್ಲಿ ಯಾರು ಇಲ್ಲ ನಮ್ಮ ಜೊತೆ. ಈಗ ಎಲ್ಲ ಅಲ್ಲೇ ಸಿಗಾಕೊಂಡವ್ರೆ. ಕೆಳಗಡೆ ನದಿ ಐತೆ, ನದಿ ಮೇಲೆ ಬ್ರಿಡ್ಜ್ ಕಟ್ಟವ್ರೆ. ಇಲ್ಲಿ ನೋಡು. ಫೋಟೋಗ್ರಫಿ ಮಾಡಂಗಿಲ್ವಾ? ಫೋಟೋ ಹಿಡಿಯಂಗಿಲ್ಲ ಅನ್ಸುತ್ತೆ, ನಿಲ್ಸ್ಕೊ. ಟನಲ್ ನಂಬರ್ 13. ಟನಲ್ ಒಳಗಡೆ ಏನು ಕಾಣಿಸ್ತಾ ಇಲ್ಲ.
ಫುಲ್ಲು ಧೂಳು, ಫುಲ್ಲು ಹೊಗೆ ಅಷ್ಟೇ. ನಾವಿವಾಗ ನೋಡಿ ಆಕ್ಸಿಜನ್ ಲೈಟ್ಸ್ ಏನು ಹಾಕಿಲ್ಲ, ಏನು ಗೊತ್ತಾಗ್ತಾನೆ ಇಲ್ಲ. ಈ ಕಾರ್ನರ್ ಲೆಫ್ಟಲ್ಲಿ ಇರೋ ಡಿವೈಡ್ರ ಅಲ್ಲ, ಫುಟ್ಪಾತ್ ಮಾತ್ರನೇ ಗೊತ್ತಾಗ್ತಾ ಇರೋದು. ಈ ಲೈಟ್ರ್ ಇಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ. ಇಲ್ಲಿ ತುಂಬ ಸ್ಲೋ ಆಗಿ ಹೋಗ್ಬೇಕು, ಒಂದು 20-25 ಸ್ಪೀಡಲ್ಲಿ ಹೋಗ್ಬೇಕು. ಏನೋ ಒಂದು 50ರಲ್ಲಿ ಹೋಗ್ತಾ ಇದ್ದೀವಿ. ಮೇಲೆ ಒಂದೊಂದು ಡ್ರಾಪ್ ನೀರು ಬೀಳ್ತಾ ಇದೆ, ಐಸ್ ಇದ್ದಂಗೆ ಐತೆ ನೀರು. ಎಲ್ಲಿಂದ ಬರ್ತಾ ಇದೆ ಗೊತ್ತಿಲ್ಲ, ಅಂದರೆ ಗಲೀಜು ನೀರ. ಎಂಥ ಕೋಲ್ಡ್ ಗಾಳಿ ಗೊತ್ತಾ. ಬೆಳಗ್ಗೆ ಓಡಿಸೋಕೆ ಸ್ಟಾರ್ಟ್ ಮಾಡಿದಾಗಿಂದ ಇದೇ ಥರ ವೆದರ್ ಇದ್ದಿದ್ದರೆ ಸಾಕಾಗಿರೋದು. ನಾನು ನನ್ನ ಜೀವನದಲ್ಲಿ 42ಗಿಂತ ಜಾಸ್ತಿ ಇರೋ ಬಿಸಿಲನ್ನ ಇವತ್ತೇ ಫಸ್ಟ್ ನೋಡಿರೋದು. 43 ಡಿಗ್ರಿ ಎಕ್ಸ್ಪೀರಿಯೆನ್ಸ್ ಮಾಡೋದು ಇದೆ ನಾನು ಫಸ್ಟ್ ಟೈಮ್. ನಾನು ಜಾಕೆಟ್ ಬಿಚ್ಚಾಕಿದ್ದೆ ಆಗಲೇ ಫುಲ್ ಸೆಕೆ ಅಂತ ಹೇಳ್ಬಿಟ್ಟು, ಈಗ ಒಂಥರ ಚಳಿನೇ ಮಾಡಿಸ್ಬಿಡ್ತು. ಜಾಕೆಟ್ ಹಾಕ್ಕೋಬೇಕು ಅನ್ನೋ ಫೀಲ್ಗೆ ತರಿಸ್ಬಿಟ್ಟೈತೆ ವೆದರು. ಮೋಸ್ಟ್ಲಿ ಕುಲ್ಲುನಲ್ಲಿ ಇನ್ನೂ ಕೋಲ್ಡ್ ಇದೆ ಅಂತ ಅನ್ಸುತ್ತೆ. ನಮ್ಮ ಇನ್ನೂ 65 ಕಿಲೋಮೀಟರ್ ಇದೆ ನೋಡಿ. ಈಗ ಟೈಮು 7:24. ಇನ್ನೂ ಇಷ್ಟು ಬೆಳಕಿದೆ. ಇದು ನೋಡ್ತಾ ಇರೋ ಸ್ವಲ್ಪ ಚಿಕ್ಕಮಂಗ್ಳೂರು ಫೀಲ್ ಬರ್ತಾಯಿದೆ. ಗ್ರೀನರಿ ಮತ್ತು ಗಿಡ ಮರಗಳೆಲ್ಲ ನೋಡಿದ್ರೆ ಸ್ವಲ್ಪ, ಯಾಕಂದರೆ ಆ ಕಡೆ ಇದ್ದಿದ್ದ ಬೆಟ್ಟಗಳು ಫುಲ್ ಒಣಗೋಗಿದ್ವು. ಇವಾಗ ಇಲ್ಲಿರೋದೆಲ್ಲ ಸ್ವಲ್ಪ ಗ್ರೀನ್ ಆಗಿರೋದಕ್ಕೆ ಆ ಫೀಲ್ ಇದೆ. ಅಂದರೆ ಚಿಕ್ಕಮಂಗ್ಳೂರಲ್ಲಿ ಇಷ್ಟು ದೊಡ್ಡ ಬೆಟ್ಟಗಳು ಒಂದೊಂದು ಇಲ್ಲ, ತುಂಬ ಸೇರಿ ಇದೆ, ಬಟ್ ಒಂದೊಂದೇ ಇಷ್ಟು ದೊಡ್ಡದಾಗಿಲ್ಲ. ಕೇರಳ ಕಡೆನೂ ಇದೆ, ನೋಡಿದ್ದೀನಿ. ಕೇರಳ ಸರೌಂಡಿಂಗಲ್ಲಿ ಈ ಥರ ದೊಡ್ಡ ದೊಡ್ಡ ಬೆಟ್ಟಗಳು ಗ್ರೀನ್ ಆಗಿದೆ ಥರ ಇರ್ತವೆ. ಅಷ್ಟು ಕಾಡಲ್ಲಿ ಅಷ್ಟು ಬೆಟ್ಟದ ಮೇಲ್ಗಡೆ ಯಾರು ಬೆಂಕಿ ಹಾಕ್ತಾರೆ ಗೊತ್ತಿಲ್ಲ. ಬೆಂಕಿ ಹಾಕೋರೆ ಅದಾಗದೆ ಬೆಂಕಿ ಹಚ್ಕೋತಾ ಇಲ್ಲ, ಇವರೇ ಯಾರ ಬೆಂಕಿ ಹಾಕಿದ್ರ ಅನ್ನೋದು ಗೊತ್ತಿಲ್ಲ. ಅಲ್ಲಿ ನೋಡಿ ಸಮಯ ಈಗ 7:38, 7:38 ಟೈಮು. ಇನ್ನೂ ಕಂಪ್ಲೀಟಾಗಿ ಕತ್ಲೆ ಆಗಿಲ್ಲ ಈ ಊರಲ್ಲಿ. ಅದರ ಜೊತೆಗೆ ಆ ಬೆಟ್ಟ ಈ ಕಡೆ ಕಾಣಿಸ್ತಿಲ್ಲ, ಆ ಕಡೆ ಇದೆ. ಅಲ್ಲಿ ನೋಡಿ, ಆ ಬೆಟ್ಟದ ತುದಿಯೆಲ್ಲ ಫುಲ್ ಕಂಪ್ಲೀಟು ಮಂಜಿಂದ ತುಂಬಿದೆ. ಸಾಕಾಗಿ ಕಾಣ್ತಾ ಇದೆ. ಅದನ್ನೆಲ್ಲ ನೋಡೋದಕ್ಕೆ ತಾನೇ ಇಲ್ಲಿ ಬಂದಿರೋದು ನಾವು. ಅಬ್ಬಾ ನನ್ನ ಮಕ್ಕಳು ಒಂಚೂರು ಹಿಂದೆಯಿಂದಾನೇ ಏನು ಡೈರೆಕ್ಷನ್ ಕೊಡಲ್ಲ. ನಮ್ಮಂಥವ್ರು ಅಲ್ಲಿ ಇಲ್ಲಿ ನೋಡ್ಕೊಂಡು ಬರ್ತಾ ಇರ್ತೀವಿ, ಸಡನ್ ಆಗಿ ಲೆಫ್ಟು ರೈಟು. ಫ್ಯೂಯಲ್ ರೇಂಜ್ 120 ಇದೆ. ನನಗೆ 50 ಕಿಲೋಮೀಟ್ರಿಗೆ ನಾನು ಮಾಡಿರೋ ರೂಮ್ ಸಿಗುತ್ತೆ. ಸೊ 50 ಕಿಲೋಮೀಟರ್ಸ್ಗೆ ರೂಮ್ಗೆ ಹೋಗ್ಬಿಡ್ತೀನಿ. ಇನ್ನೂ 70 ಕಿಲೋಮೀಟ್ರ್ ರೇಂಜ್ ಇರುತ್ತೆ. ನಾಳೆ ಬೆಳಗ್ಗೆ ಎದ್ದು ಹಾಕ್ಸ್ಕೊಂಡು ಪೆಟ್ರೋಲ್ನ ನೆಕ್ಸ್ಟ್ ಸರ್ಚಿಂಗ್ ಹೊರಡ್ತೀನಿ. ಈ ಊರಲ್ಲಿ ಎಷ್ಟು ಗಂಟೆ ಕತ್ಲೆ ಆಗೋದು ಗೊತ್ತಿಲ್ಲ. ಅಂದರೆ ಲಾಸ್ಟು ಒಂದು ವಿಡಿಯೋ ಮಾಡ್ತೀನಿ ತಾಳಿ. ಈ ಊರಲ್ಲಿ ಕತ್ಲೆ ಆಗುತ್ತಲ್ಲ ಕಂಪ್ಲೀಟು, ಅದಕ್ಕೆ ಒಂದು 2 ನಿಮಿಷ ಇರೋವಾಗ ಮಾಡ್ತೀನಿ. ಎಷ್ಟು ಗಂಟೆಗೆ ಆಗುತ್ತೆ ನೋಡೋಣ. ಈಗ ಸಮಯ 7:51. ಇವಾಗ ಕತ್ಲೆ ಆಗಿದೆ. ಅಲ್ಲಲ್ಲೇ ಬೆಟ್ಟದ ಮೇಲ್ಗಡೆ ಎಲ್ಲ ತುಂಬ ಲೈಟ್ಸ್ ಇದೆ ನೋಡಿ. ಅದೆಲ್ಲ ಮನೇನಾ ಇಲ್ಲ ಸ್ಟೇಗಳ, ಹೋಮ್ ಸ್ಟೇಗಳ, ಇಲ್ಲ ಹೋಟೆಲ್ ಲಾಡ್ಜ್ ಮಾಡಿಕೊಂಡು ವ್ಯಾಪಾರ ಮಾಡ್ತಾವ್ರ, ಅಥವಾ ರೋಡಲ್ಲಿರೋ ಲೈಟ್ಗಳ, ಸ್ಟ್ರೀಟ್ ಲೈಟ್ಗಳ, ಒಂದು ಗೊತ್ತಿಲ್ಲ. ನೋಡಕ್ಕೆ ಮಾತ್ರ ಒಂಥರ ಚೆನ್ನಾಗಿ ಕಾಣ್ತಾ ಇದೆ. ಮನಾಲಿ 40, ಲೇ 466.
ಹತ್ತತ್ರ 8 ಗಂಟೆಗೆ ಇವ್ರಿಗೆ ಕತ್ಲೆ ಆಗುತ್ತೆ ಪ್ರತಿದಿನ. ಬೆಳಗ್ಗೆ ಎಷ್ಟು ಗಂಟೆಗೆ ಆಗುತ್ತೋ ಗೊತ್ತಿಲ್ಲಪ್ಪ, 4 ಗಂಟೆಗೆ ಆಗ್ಬೋದಾ ಅಂತ. ಏನು ಹೇಳಿ ಇಲ್ಲಿರೋ ಜನದ್ದು, ಬೆಳಗ್ಗೆ 4 ಗಂಟೆಗೆ ಬೆಳಗ್ಗೆ ಆಗೋಗ್ಬಿಡುತ್ತೆ, ಸಾಯಂಕಾಲ 8 ಗಂಟೆಗೆ ಕತ್ಲೆ ಆಗುತ್ತೆ. ಯಪ್ಪ